ಇನ್ನು ಬೆಂಗಳೂರಿನಲ್ಲಿ ಈ ಪರಿಶಿಷ್ಟ ಜಾತಿ ಸಮೀಕ್ಷೆ ಅದ್ಯಾವ ಮಟ್ಟಕ್ಕೆ ನಡೀತಿದೆ ಅಂತ ಡೌಟ್ ಶುರುವಾಗಿದೆ. ಡೌಟ್ ಅನ್ನೋದಕ್ಕಿಂತ ಸಮೀಕ್ಷೆಯಲ್ಲಿ ಮಾಡ್ತಾ ಇರುವಂತಹ ಎಡವಟ್ಟುಗಳು ಒಂದೆರಡಲ್ಲ. ಇದನ್ನು ಪ್ರತಿನಿತ್ಯ ನಿಮಗೆ ನಾವು ತೋರಿಸ್ತಾನೇ ಇದ್ದೀವಿ. ನಾವೀಗ ತೋರಿಸ್ತಾ ಇರೋ ಈ ಏರಿಯಾದ ಜನಕ್ಕೆ ಮನೆ ಬಾಗಿಲಿಗೆ ಅಂಟಿಸಿರುವ ಪರಿಶಿಷ್ಟ ಜಾತಿ ಸಮೀಕ್ಷೆ ಬಗ್ಗೆ ಮಾಹಿತಿನೇ ಇಲ್ಲ, ಯಾರನ್ನೂ ಮಾತನಾಡಿಸಿಲ್ಲ. ಇನ್ನು 3-4 ಮನೆಗಳಲ್ಲಿ ಉತ್ತರ ಭಾರತದ ಯುವಕರು ಬಾಡಿಗೆಗಿದ್ದಾರೆ. ಅವರ ಮನೆ ಬಾಗಿಲುಗಳಿಗೂ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ. ಇದ್ಯಾವ ತರಹದ ಸಮೀಕ್ಷೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಏನಿದೆ ಇದು ಹಲವು ಗೊಂದಲಗಳಿಗೆ ಕಾರಣ ಆಗ್ತಾ ಇದ್ದಾವೆ. ಅಂದರೆ ಸರಿಯಾಗಿ ಸಮೀಕ್ಷೆ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುವಂಥ ಒಂದು ರೀತಿ ಘಟನೆಗಳಾಗ್ತಿದ್ದಾವೆ. ಯಾಕಂದರೆ ಈಗ ನಾನು ಉತ್ತರಹಳ್ಳಿಯಲ್ಲಿದ್ದೇನೆ. ಬೆಂಗಳೂರು ದಕ್ಷಿಣ ಕ್ಷೇತ್ರ ಇದು. ಅಪ್ಪಯ್ಯ ಗಾರ್ಡನ್ ಅನ್ನುವಂಥ ಈ ಲೇಔಟ್ ಏನಿದೆ, ಇಲ್ಲಿ ಹಲವು ಮನೆಗಳಿಗೆ ಈ ರೀತಿಯಾಗಿ ಸಮೀಕ್ಷೆಯ ಸ್ಟಿಕ್ಕರ್ಗಳನ್ನು ಅಂಟಿಸೋಗಿದ್ದಾರೆ. ಆದರೆ ಯಾರೂ ಕೂಡ ಅಂದರೆ ಬಂದು ಇಲ್ಲಿ ಸಮೀಕ್ಷೆ ಮಾಡುವಂಥದ್ದು ಅದು ಯಾವುದೂ ಕೂಡ ಮಾಡಿಲ್ಲ. ಕೇವಲ ಮುಚ್ಚಿರುವಂಥ ಬಾಗಿಲುಗಳು, ಅಂದರೆ ಇದು ಗಮನಿಸ್ಬೋದು, ಇದು ಹಿಂದಿ ಭಾಷಿಕರು ಹಾಗೆ ಉತ್ತರ ಭಾರತದ ಯುವಕರು ಇಲ್ಲಿ ಏನೋ ಕೆಲಸಗಳನ್ನು ಮಾಡಿಕೊಂಡು ಇಲ್ಲಿ ವಾಸ ಮಾಡಿದ್ದಾರೆ. ಅವರು ವಾಸ ಮಾಡುವಂಥ ಮನೆ ಇದು. ಇಲ್ಲೂ ಕೂಡ ಬಾಗಿಲನ್ನು ಹಾಕಿರ್ತಾರೆ. ಬಾಗಿಲು ಹಾಕಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೋಗಿದ್ದಾರೆ. ಇಲ್ಲೊಂದು 2-3 ಮನೆಗಳಿದ್ದಾವೆ. ಈ 3 ಮನೆಗಳಲ್ಲೂ ಕೂಡ ಉತ್ತರ ಭಾರತದ ಯುವಕರು ವಾಸ ಮಾಡ್ತಾರೆ. ಅವರು ಎಲ್ಲರೂ ಕೂಡ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ, ಅಂದರೆ ಅವರು ಕೂಡ ಕೆಲಸಗಳಿಗೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೋಗಿದ್ದಾರೆ. ಇದು ಯಾವ ರೀತಿಯಾದಂಥ ಸಮೀಕ್ಷೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಅಂದರೆ ಪ್ರತಿ ಬಾರಿ ಸಮೀಕ್ಷೆ ಸರಿಯಾಗಿ ಮಾಡ್ತಾ ಇದ್ದೀವಿ, BBMP ಅವರು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಬಂದಿದ್ದರು, ಅಧಿಕಾರಿಗಳಾಗಿರ್ಬೋದು, ಸಚಿವರುಗಳಾಗಿರ್ಬೋದು. ಆದರೆ ಯಾವ ರೀತಿಯಾದ ಸಮೀಕ್ಷೆ ಆಗ್ತಿದೆ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂಥದ್ದು. ಇಲ್ಲಿ ನಾನು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಅನಿಸುತ್ತೆ ಈ ಥರದ ಸಮೀಕ್ಷೆಯ ಸ್ಟಿಕ್ಕರ್ಗಳನ್ನು ಅಂಟಿಸೋಗಿದ್ದಾರೆ? ಇದು ಅವರು ಒಂದು ಟಾರ್ಗೆಟ್ ತೊಗೊಂಡು ಇಷ್ಟು ಮನೆಗಳು ಕಂಪ್ಲೀಟ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಮಸ್ಟ್ ಅವ್ರಿಗೆ ಒಂದು ಸ್ಟಿಕ್ಕರ್ ಅಂಟಿಸಿದ್ರೆ ಇಷ್ಟು ಫೀಸ್ ಅಂತ ಅವ್ರಿಗೇನೋ ಒಂದು ಇರಬೇಕು ಅನಿಸ್ತಾ ಇದೆ. ಯಾಕೆಂದರೆ ಯಾರ ಮನೇಲಿ ಯಾರಿದ್ದಾರೆ ಏನೋ ಅವರು ಕೇಳೋಕೆ ರೆಡಿ ಇಲ್ಲ. ಅವರು ಒಂದು ಏಜೆನ್ಸಿ ಬಂದು ಅಂಟಿಸಿ ಹೋಗ್ತಾ ಇದ್ದಾರೆ. ಇದು ಯಾವ ರೀತಿ ಸಮೀಕ್ಷೆ? ಇದು ಒಂದು ರೀತಿ ಯಾವುದೋ ಒಂದು ವರ್ಗನ ಓಲೈಸಕ್ಕೆ ಮಾಡ್ತಿರೋ ಸಮೀಕ್ಷೆ ಅಂತ ನಮಗೆ ಅನ್ನಿಸ್ತದೆ. ಇದನ್ನು ನಾವು ಈ ಒಂದು ರಾಜ್ಯದ ಪ್ರಜೆ ಆಗಿ ಇದನ್ನು ಖಂಡಿಸ್ತೀನಿ. ಇನ್ನು ಹಲವರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಇಲ್ಲಿ ಯಾರು ವಾಸ ಮಾಡ್ತಾರೆ ಸರ್? ಸರ್, ಅಲ್ಲಿ ನಾರ್ತ್ ಇಂಡಿಯನ್ಸು ಕೂಲಿ ಕೆಲಸ ಮಾಡೋಕ್ಕೆ ಬಂದಿರೋರು ವಾಸ ಮಾಡ್ತಾರೆ ಸರ್. ಬಂದು ಅಂಟಿಸಿದ್ದಾರೆ, ಗೊತ್ತಿಲ್ಲ. ಎಲ್ಲ ಮನೆಗಳು ಅಂಟಿಸಿದ್ದಾರೆ. ಏನು ಡೀಟೇಲ್ಸ್ ಏನಕ್ಕೆ ಅಂಟಿಸಿದ್ದಾರೆ ಅಂತ ಗೊತ್ತಿಲ್ಲ ಯಾರಿಗೂ. ಸೊ ಏನು ಕೇಳಿದ್ರು ಅಂದರೆ ಏನು ಗೊತ್ತಿಲ್ಲ ಅಂತಾರೆ. ಸೊ ಏನೋ ಅಂಟಿಸ್ಕೊಂಡು ಹೋದ್ರು, ಬಂದರು, BBMPಯಿಂದ ಬಂದಿದ್ರು, ಯಾರೋ ಬಂದಿದ್ರು, ಅಂಟಿಸ್ಕೊಂಡಿದ್ದಾರೆ. ಇವಾಗೂ ನಮಗೂ ಗೊತ್ತಿಲ್ಲ ಸರ್ ಏನಕ್ಕೆ ಅಂಟಿಸಿದ್ದಾರೆ, ಏನು ಸಮೀಕ್ಷೆ ಅನ್ನೋದೇ ಗೊತ್ತಿಲ್ಲ. ಅಂದರೆ ಯಾರನ್ನೂ ಕೇಳೋವಂಥದ್ದು ಪರಿಶಿಷ್ಟ ಜಾತಿ ಸಮೀಕ್ಷೆ ಅನ್ನುವಂಥ ಹೇಳೋದು ಆ ಥರದ್ದೇನೂ ನಡೆದಿಲ್ಲ ಇಲ್ಲ, ನಿಜವಾಗೂ ಗೊತ್ತಿಲ್ಲ. ಈಗ ನೀವು ಹೇಳಿದ್ಮೇಲೆ ನಮಗೆ ಗೊತ್ತಾಯಿದೆ ಇದು ಜಾತಿ ಇದಕ್ಕೋಸ್ಕರ ಸಮೀಕ್ಷೆಗೋಸ್ಕರ ಮಾಡಿದ್ದಾರೆ ಅಂತ. ನಮ್ಗೆ ಗೊತ್ತಿಲ್ಲ ಸರ್. ಎಲ್ಲರ ಮನೆ, ನಮ್ಮ ಮನೇಲೂ ಅಂಟಿಸಿದ್ದಾರೆ, ಎಲ್ಲರ ಮನೇಲೂ ಅಂಟಿಸಿದ್ದಾರೆ. ಇಲ್ಲಿ ಹಿಂದಿಯವರು ಇರೋದು, ಅವ್ರು ಬೆಳಿಗ್ಗೆ ಒಂದು 6 ಗಂಟೆ 7 ಗಂಟೆ ಹೋದರೆ ಬರೋದೇ ಇನ್ನು 8 ಗಂಟೆ 9 ಗಂಟೆ ರಾತ್ರಿ ಆಗುತ್ತೆ. ಸೊ ಅವ್ರಿಗೂ ಮನೆಗೆ ಅಂಟಿಸಿದ್ದಾರೆ. ಇವ್ರಿಗೆ ಸುಮಾರು ಮನೆಗಳಿಗೆ ಅಂಟಿಸಿದ್ದಾರೆ, ಬಟ್ ಮಾಹಿತಿನೇ ಇಲ್ಲ. ಓಕೆ, ಅಂದರೆ ಸ್ಟಿಕ್ಕರ್ಗಳನ್ನು ಅಂಟಿಸೋಗಿದ್ದಾರೆ ಬಿಟ್ಟರೆ ಏನಕ್ಕೆ ಅಂಟಿಸಿದ್ದಾರೆ, ಯಾವ ಸಮೀಕ್ಷೆ ಅನ್ನುವಂಥ ಮಾಹಿತಿ ಕೂಡ ಇಲ್ಲಿನ ಸ್ಥಳೀಯರಿಗಿಲ್ಲ. ಅಷ್ಟರ ಮಟ್ಟಿಗೆ ಬೇಜವಾಬ್ದಾರಿಯಾಗಿ ಸಮೀಕ್ಷೆ ಮಾಡ್ತಿದ್ದಾರಾ? ಯಾರೋ ಬಂದು ಸ್ಟಿಕ್ಕರ್ಗಳನ್ನು ಯಾವಾಗಲೂ ಅವ್ರಿಗೆ ಬೇಕಾದ ತೋಚದಂಥ ಸಂದರ್ಭದಲ್ಲಿ ಬಂದು ಅಂಟಿಸಿ ಹೋಗಿದ್ದಾರೆ ಬಿಟ್ಟರೆ ಸಮೀಕ್ಷೆಯ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಅಥವಾ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಯಾವ ಅಧಿಕಾರಿಗಳು ಆಗಿರ್ಬೋದು, ಸದಸ್ಯರಾಗಿರ್ಬೋದು, ಯಾರು ಕೂಡ ಮಾಡಿಲ್ಲ ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು. ಈ ಸ್ಟಿಕ್ಕರ್ ನಮಗೆ ಗೊತ್ತಿಲ್ಲ ಸರ್, ಏನಾಗತ್ತಾ ನಮಗೆ ಹುಡುಗರು 6 ಗಂಟೆ ಮೇಲೆ ಇಲ್ಲಿ ಬರ್ತಾ ಇದೆಯಾ, ನೈಟಲ್ಲಿ ಇಲ್ಲಿ ಊಟ ಗೀಟ ಎಲ್ಲ ಮಾಡ್ತಾ ಇದೆಯಾ, ಆಮೇಲೆ ಬೆಳಗ್ಗೆ ಅಲ್ಲಿ 8 ಗಂಟೆ 9 ಗಂಟೆ ಅಲ್ಲ ಆಮೇಲೆ ಹೋಗ್ತಾ ಇದೆಯಾ. ನಾರ್ತ್ ಇಂಡಿಯನ್ ಸರ್? ಹಾಂ, ನಮ್ಮದೇ ನಾರ್ತ್ ಇಂಡಿಯನ್ ಸರ್. ಇದು ಆಮೇಲೆ ಇಲ್ಲ ಮಧ್ಯಾಹ್ನ ಮಲ್ಲಿ ಯಾರು ಬರ್ತಾರಾ, ಯಾರು ಸ್ಟಿಕ್ಕರ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಇದು ಏನು ಹಾಕಿಲ್ಲ, ಕನ್ನಡದಲ್ಲಿ ಹಾಕಿದ್ರ ಸರ್, ನಮಗೆ ಗೊತ್ತಿಲ್ಲ. ಹಿಂದಿ ಹಾಕಿದ್ರ ಮತ್ತು ಇಂಗ್ಲೀಷ್ ಹಾಕ್ತಾ ಇದ್ರೆ ನಮಗೆ ಸ್ವಲ್ಪ ಗೊತ್ತಾಗ್ತದೆ. ಕನ್ನಡ ನಮಗೆ ಗೊತ್ತಿಲ್ಲ. ಏನು ಹಾಕಿದ್ರ, ಏನು ಸ್ಟಿಕ್ಕರ್ ಇದೆ ನಮಗೆ ಗೊತ್ತಿಲ್ಲ.